ಎಲ್ಲರಿಗೂ ನಮಸ್ಕಾರ. ಸ್ತ್ರೀಯರಿಗೆ ಕಿವಿ ಮಾತುಗಳು. ಹೆಣ್ಣು ಲಕ್ಷ್ಮಿ ಸ್ವರೂಪ. ಅಂತಹ ಲಕ್ಷ್ಮಿ ಮನೆಯಲ್ಲಿ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹೆಣ್ಣು ಸದಾ ನಗುಮುಖದಿಂದ ಸದಾ ಹಸನ್ಮುಖಿಯಾಗಿ ಇರಬೇಕು. ಹೀಗಿದ್ದರೆ ಗಂಡ ಮಕ್ಕಳು ಮನೆಗೆ ಯಶಸ್ಸು. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲ ಭಾಗಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಬೇಕು. ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಹೊಸ್ತಿಲು ಯಾವಾಗಲೂ ಸ್ವಚ್ಛವಾಗಿರಬೇಕು. ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು. ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳು ಆಗುತ್ತದೆ. ಸಂಜೆ ವೇಳೆ ಕೂದಲು ಬಾಚಬಾರದು. ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು. ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು. ಹೆಣ್ಣು ಯಾವುದೇ ಕಾರಣಕ್ಕೂ ಹೊಸ್ತಿಲ ಒಳಗಿನಿಂದ ಯಾರಿಗೂ ದಾನ ಮಾಡಬೇಡ. ಲಕ್ಷ್ಮೀ ಸ್ವರೂಪಿಯಾದ ಹೆಣ್ಣು ಮುಸ್ಸಂಜೆ ವೇಳೆ ಕಣ್ಣೀರು ಹಾಕಬಾರದು. ಇದರಿಂದ ಮನೆಯು ಏಳಿಗೆ ಆಗುವುದಿಲ್ಲ. ಶುಕ್ರವಾರ ಮತ್ತು ಮಂಗಳವಾರ ಮನೆಯಿಂದ ದಾನ ಮಾಡಬಾರದು. ಮುಖ್ಯವಾಗಿ ದುಡ್ಡು ಯಾರಿಗೂ ಕೊಡಬಾರದು. ಸ್ನಾನ ಮುಗಿಸಿ ಕೂದಲು ಬಿಟ್ಟುಕೊಂಡು ಪೂಜೆ ಮಾಡಬಾರದು. ಮನೆಯ ಹೆಣ್ಣು ಸಂಜೆ ಹೊತ್ತು ಬಟ್ಟೆ ಒಗೆಯುವುದಾಗಲಿ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು. ಸ್ತ್ರೀಯಾದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ರೀತಿ ಅತಿಥಿ ಸತ್ಕಾರ ಮಾಡಬೇಕು. ಈ ಸೇವೆ ದೇವರಿಗೆ ಸೇವೆ ಮಾಡಿದಂತೆ. ಮನೆಯಲ್ಲಿರುವ ಹೆಣ್ಣು ಹೀಗಿದ್ದರೆ ಮಾತ್ರ ಲಕ್ಷ್ಮಿ ಒಲಿಯುತ್ತಾಳೆ. ಮನೆಯಲ್ಲಿ ಹೆಣ್ಣು ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು. ಮನೆಯಲ್ಲಿ ಹೆಣ್ಣು ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು. ಅಶ್ವಿನಿ ದೇವತೆಗಳು ಅಸ್ತು ಅಂದು ಬಿಡುತ್ತಾರೆ. ಇದರಿಂದ ದಿನಸಿಗಳಿಗೆ ಕೊರತೆ ಉಂಟಾಗುತ್ತದೆ. ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ, ಕೈಗೆ ಗಾಜಿನ ಬಳೆ, ಕಾಲಿಗೆ ಕಾಲುಂಗರ, ಕಾಲ್ಗೆಜ್ಜೆ, ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು. ಸ್ತ್ರೀಯಾದವಳು ಮೈತುಂಬ ಬಟ್ಟೆ ಧರಿಸಬೇಕು. ಯಾವುದೇ ಕಾರಣಕ್ಕೂ ಹೊಕ್ಕಳ ಬಳ್ಳಿ ಇತರರಿಗೆ ಕಾಣಬಾರದು. ಯಾವುದೇ ಕಾರಣಕ್ಕೂ ಪಾದದಡಿ ಒಡೆದಿರಬಾರದು. ಮತ್ತು ಸ್ತ್ರೀಯು ಬಾಯಿಯಿಂದ ದುರ್ವಾಸನೆ ಬರಬಾರದು. ಸ್ತ್ರೀಯಾದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು. ಸ್ತ್ರೀ ಬಾಯಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಮತ್ತು ಇನ್ನೊಬ್ಬರನ್ನ ಬೈಯಬಾರದು. ಸ್ತ್ರೀಯ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಜೇಡರ ಬಲೆ ಧೂಳು ನೋಡಿಕೊಳ್ಳಬೇಕು. ಸ್ತ್ರೀಯು ದಿನಾಲು ಕಾಲಿಗೆ ಅರಿಶಿನ ಹಚ್ಚಬೇಕು. ಸ್ತ್ರೀಯರು ದಿನಾಲು ಗೋಧುಳಿ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು. ಸ್ತ್ರೀಯಾದವಳು ದಿನಾಲು ತಲೆಗೆ ಒಂದು ಚಿಕ್ಕ ಹೂವಾದರೂ ಇಟ್ಟುಕೊಳ್ಳಬೇಕು. ಸ್ತ್ರೀಯಾದವಳು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪಾಲನೆ ಮಾಡಬೇಕು. ಸ್ತ್ರೀಯು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು. ಬೇಕಾಬಿಟ್ಟಿ ಖರ್ಚು ಮಾಡಬಾರದು. ಸ್ತ್ರೀಯಾದವಳು ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ನೀಡಬೇಕು. ಸ್ತ್ರೀಯಲ್ಲಿ ಅಹಂಕಾರ ಗುಣ ಇರಲೇಬಾರದು. ಸ್ತ್ರೀಯರು ರಾತ್ರಿ ಮಲಗುವ ಮುನ್ನ ಓಲೆ ಮತ್ತು ಬಳೆಗಳನ್ನು ತೆಗೆದು ಇಡುತ್ತಾರೆ. ಇದನ್ನು ಮಾಡಬಾರದು. ಸ್ತ್ರೀಯಾದವಳು ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು. ಸ್ತ್ರೀ ಆದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು. ಬೇರೆಯವರು ಮುಡಿದ ಹೂವನ್ನು ತಾನು ಇಟ್ಟುಕೊಳ್ಳಬಾರದು. ಸ್ತ್ರೀಯಾದವಳು ಕಾಲು ಅಲುಗಾಡಿಸುವುದು ಮತ್ತು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು. ಸ್ತ್ರೀ ಆದವಳು ರಾತ್ರಿ ಕೋಪಿಸಿಕೊಂಡು ಊಟ ಮಾಡದೆ ಮಲಗಬಾರದು. ಸ್ತ್ರೀ ಆದವಳು ಯಾವುದೇ ಕಾರಣಕ್ಕೂ ಯಾವ ವಸ್ತುಗಳನ್ನು ಎಡಗೈಯಿಂದ ಬೇರೆಯವರಿಗೆ ಕೊಡಬಾರದು. ಸ್ತ್ರೀಯು ತನ್ನ ಹಲ್ಲನ್ನು ತಾನೇ ಕಚ್ಚಬಾರದು. ಸ್ತ್ರೀಯು ದಾನ ಧರ್ಮಗಳನ್ನು ಮಾಡಬೇಕು. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.